ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟ, ನೂತನ ಟೀಮ್ ಇದೀಗ ರೆಡಿ ಆಗಿರುವಂಥದ್ದು. ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಅಂದರೆ ಹೊಸದಾಗಿ ಒಂದು ಬದಲಾವಣೆ ಆಗಿರುವಂಥದ್ದು. ಮೊದಲನೇ ಪಟ್ಟಿ ನೀವೇನು ನೋಡಿದ್ರಲ್ಲ, 20 ಜನರ ನೂತನ ಸಚಿವರ ನೀವು ಪಟ್ಟಿಯನ್ನು ನೋಡಿದ್ರಲ್ಲ, ಅದರಲ್ಲಿ ಎರಡನೇ ಪಟ್ಟಿ ಕೂಡ ಇದೀಗ ರಿಲೀಸ್ ಆಗಿರುವಂಥದ್ದು. AICC ಇಂದ ಏನು ಫೈನಲ್ ಆಗಿತ್ತಲ್ಲ, ಅದಾದ ನಂತರ ಮತ್ತಷ್ಟು ಬದಲಾವಣೆ ಆಗಿರುವಂಥದ್ದು. ನೋಡಿ, ಇಲ್ಲಿ ಮಂಕಾಳ್ ವೈದ್ಯ, ಭಟ್ಕಳ ಶಾಸಕರಾದಂಥ ಮಂಕಾಳ್ ವೈದ್ಯ ಅವರನ್ನು ಇದೀಗ ಕೈಬಿಟ್ಟು ಆ ಒಂದು ಸ್ಥಾನಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣ ನಮಗೆ SS ಮಲ್ಲಿಕಾರ್ಜುನ್ ಅವರು ಜೊತೆಯಲ್ಲಿ ಏನು ಜಮೀರ್ ಅಹಮದ್ ಖಾನ್ ಅವರ ನಡುವೆ ನಡೆದಂಥ ಒಂದು ದೊಡ್ಡ ಕಾಳಗ ಇದೆಯಲ್ಲ, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಡುವೆ ನಡೆದಂಥ ಒಂದು ದೊಡ್ಡ ಕಾಳಗ ಕಣ್ಮುಂದೆ ಬರುತ್ತೆ. ಮಗನನ್ನು ಗೆಲ್ಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಹರಸಾಹಸ ಪಟ್ಟರು. ಸಮರ್ಥ ಅವ್ರನ್ನ ಗೆಲ್ಸ್ಕೊಳ್ಳೋದಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಬಿಡಬೇಕಾಗಿತ್ತು. ಇದರ ನಡುವೆ ಏನು ಕೇರಳ ಕಡೆ ಹೊರಟ್ಬಿಟ್ರು, ಮುಖವನ್ನು ಮತ್ತೊಂದು ಕಡೆ ತಿರುಗಿಸ್ಕೊಂಡು ಕೇರಳ ಕಡೆ ತಿರುಗಿಸ್ಕೊಂಡು ಜಮೀರ್ ಅಹಮದ್ ಖಾನ್ ಅವರು ಯಾರ ಕೈಗೂ ಸಿಗದೆ ಕೇರಳ ಕಡೆ ಹೋಗ್ಬಿಟ್ರು. ಹಂಗೆ ಒಂದೆರಡು ಸಲ ದಾವಣಗೆರೆಗೆ ಬಂದು ಹೀಗೆ ಮಗ ತೋರಿಸಿ ಹೋಗಿದ್ದು ಬಿಟ್ಟರೆ ಅವರೆಲ್ಲೂ ಕೂಡ ಪ್ರಚಾರದಲ್ಲಿ ಕಾಣಿಸ್ಕೊಳ್ಳಲಿಲ್ಲ. ಬಹುದೊಡ್ಡ ಬಿರುಕು ಇದು. ಸೊ ಇದರ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಚಿವ ಸಂಪುಟಕ್ಕೆ ಸೇರಿಕೊಳ್ಳೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಯಿತು ಇದೇ ಜಮೀರ್ ಅಹಮದ್ ಖಾನ್ ಅವರು. ಅಲ್ಲಿ ಹೈಕಮಾಂಡ್, ರಾಜ್ಯ ಹೈಕಮಾಂಡ್ ಮುಂದೆ ವೇಣುಗೋಪಾಲ್ ಅವರ ಆದಿಯಾಗಿ ಎಲ್ಲರ ಮುಂದೆ ಕೂಡ ಕ್ಷಮೆ ಕೇಳುವಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪಿತು. ಇದೀಗ ನೋಡಿ, ನೀವು ಪಕ್ಕದ ವಿಂಡೋನಲ್ಲಿ ನೋಡ್ತಾ ಇದ್ದೀರಿ, ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಇದೀಗ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗ್ತಾ ಇರುವಂಥ ಜಮೀರ್ ಅಹಮದ್ ಖಾನ್ ಅವರ ಆ ಒಂದು ಖುಷಿನಲ್ಲಿ ಅವರ ಬೆಂಬಲಿಗರು ಪಟಾಕಿ ಸಿಡಿಸುವ ಮೂಲಕ, ಸಿಹಿ ಹಂಚುವ ಮೂಲಕ ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ರೆ, ಮೊಗದೊಂದು ಕರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಆದಂಥ ಒಂದು ಕಹಿ ನೆನಪಿನ ಇನ್ನೂ ಮಾಸಿಲ್ಲ ಎನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಏನು SS ಮಲ್ಲಿಕಾರ್ಜುನ್ ಅವರು ಇದೀಗ ಸಿಡದೆ ಇದ್ದಿರುವಂಥದ್ದು ಪಟ್ಟಿನಲ್ಲಿ, ಮೊದಲನೇ ಪಟ್ಟಿ ಏನು ಬಿಡುಗಡೆ ಆಯ್ತಲ್ಲ, ಆ ಪಟ್ಟಿನಲ್ಲಿ SS ಮಲ್ಲಿಕಾರ್ಜುನ್ ಅವರಿಲ್ಲ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರು ನೋಡಿದ್ರೆ ಇಲ್ಲಿ ಏನು ನೂತನ ಸಂಪುಟದಲ್ಲಿ ಅವರ ಹೆಸರಿದೆ, ಅವರು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. SS ಮಲ್ಲಿಕಾರ್ಜುನ್ ಅವರು ಸಿಡದೆ ಹೇಳಿದ್ರು. ನೇರವಾಗಿ ಇಲ್ಲಿ ರಾಜ್ಯ ಹೈಕಮಾಂಡ್, ದೆಹಲಿ ಹೈಕಮಾಂಡ್ ಬಾಗಿಲನ್ನು ತಟ್ಟಿದಂಥ SS ಮಲ್ಲಿಕಾರ್ಜುನ್, ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುವಂಥ ಮಾತುಗಳಿದು. SS ಮಲ್ಲಿಕಾರ್ಜುನ್ ಸಿಡಿದು ಹೇಳ್ತಾರೆ, ಬಂಡಾಯ ಹೇಳ್ತಾರೆ, ನೀವಾಗೊಮ್ಮೆ ಏನಾದರೂ ಸಚಿವ ಸಂಪುಟಕ್ಕೆ ನಮಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಾವು 3 ಜನ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಮಸ್ಕಾರ ಎನ್ನುವಂಥ ಒಂದು ದೊಡ್ಡ ಮಟ್ಟದ ಆಕ್ರೋಶದ ಸಂದೇಶವನ್ನು ಹೈಕಮಾಂಡ್ಗೆ ಯಾವಾಗ ರವಾನೆ ಮಾಡ್ತಾರೆ, ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಎರಡನೇ ಪಟ್ಟಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಮಂಕಾಳ್ ವೈದ್ಯ ಅವರಿಗೆ ದೊಡ್ಡ ಶಾಕ್ ಕಾದಿರುತ್ತೆ. ಭಟ್ಕಳ ಶಾಸಕರಾದಂಥ ಮಂಕಾಳ್ ವೈದ್ಯ ಅವರು ಪಟ್ಟಿಯಲ್ಲಿ 20 ಜನರ ಪಟ್ಟಿನಲ್ಲಿ 12ನೇ ಸ್ಥಾನದಲ್ಲಿದ್ದಂಥ ಮಂಕಾಳ್ ವೈದ್ಯ ಅವರ ಹೆಸರನ್ನು ಬಿಟ್ಟು ಆ ಒಂದು ಸ್ಥಾನಕ್ಕೆ SS ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಮಂಕಾಳ್ ವೈದ್ಯ ಔಟ್ ಆಗ್ತಾರೆ, ಇಲ್ಲಿ SS ಮಲ್ಲಿಕಾರ್ಜುನ್ ಅವರು ಇನ್ ಆಗ್ತಾರೆ. ಇದು ಬಹುದೊಡ್ಡ ಬದಲಾವಣೆ ಕಾಂಗ್ರೆಸ್ನಲ್ಲಿ ಆಗಿರುವಂಥದ್ದು. ಸಚಿವ ಸಂಪುಟದ ನೂತನ ಟೀಮ್, ಡಿ.ಕೆ. ಶಿವಕುಮಾರ್ ಅವರ ಟೀಮ್ನಲ್ಲಿ ಇದೀಗ SS ಮಲ್ಲಿಕಾರ್ಜುನ್ ಅವರು ಕೂಡ ಬಂದಿರುವಂಥದ್ದು. ಆ ಮೂಲಕ ಮಂಕಾಳ್ ವೈದ್ಯ ಅವರು ಔಟ್ ಆಗಿರುವಂಥದ್ದು. ಇನ್ನೂ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾರೆಲ್ಲ ಬಂಡಾಯ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ, ಯಾರೆಲ್ಲ ಆಕ್ರೋಶವನ್ನು ಹೊರಗಾಗ್ತಾರೆ, ಯಾರೆಲ್ಲ ಸಂಪುಟದಲ್ಲಿ ಅವಕಾಶವನ್ನು ಕಳ್ಕೊಂಡ್ರಲ್ಲ ಅವರೆಲ್ಲ ಇನ್ನೂ ಇಷ್ಟೆಲ್ಲ ತಮ್ಮ ಆಕ್ರೋಶಗಳನ್ನು ಹೊರಗಾಗ್ತಾರೆ. ಇಷ್ಟಕ್ಕೆ ಮುಗ್ದಿಲ್ಲ, ಕಾದು ನೋಡಬೇಕು ಇನ್ನೂ ಏನೆಲ್ಲ ಆಗುತ್ತೆ ಅನ್ನೋದನ್ನು, ಇನ್ನೂ ಏನೆಲ್ಲ ಬದಲಾವಣೆಗಳು ಆಗ್ಬೋದು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು, ಇನ್ನೂ ಯಾರೆಲ್ಲ ಸಚಿವ ಆಕಾಂಕ್ಷಿಗಳಿದ್ದರು, ಯಾರಿಗೆಲ್ಲ ಅವಕಾಶ ಕೊಡಬೇಕಾಗಿತ್ತು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸತಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.